ಇವತ್ತೆಲ್ಲಿ ಹೋಗ್ತಿದ್ದಾಳೆ ಅಂದ್ಕೊಂಡ್ರಾ? ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿದ್ದು ರೆಸಾರ್ಟ್ ಕಡೆಗೆ. ರೆಸಾರ್ಟಿಗೆ ಹೋಗಿ ಸುತ್ತಮುತ್ತ ಎಲ್ಲ ಕಡೆ ನೋಡಿ ಎಂಜಾಯ್ ಮಾಡಿಕೊಂಡು ರೆಸಾರ್ಟ್ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಅಲ್ಲಿ ತುಂಬ ವೆರೈಟಿ ಆಫ್ ರೋಪ್ ಆ್ಯಕ್ಟಿವಿಟಿ ಇತ್ತು. ರೋಪ್ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಹಾಗೆ ಜಿಪ್ ಲೈನು, ಸೈಕ್ಲಿಂಗು, ಬೋಟಿಂಗು ಈ ಥರದ್ದೆಲ್ಲ ಆ್ಯಕ್ಟಿವಿಟಿ ಮಾಡಿಕೊಂಡು ಹಾಗೆ ಮಕ್ಕಳಿಗೂ ತುಂಬ ವೆರೈಟಿ ಆಫ್ ಗೇಮ್ಸ್ ಇತ್ತು. ಅದನ್ನೆಲ್ಲ ಆಟ ಆಡಿಕೊಂಡು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಒಂದು ಕಡೆ ಆಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಬಿಸಿಲು ಯಾರಪ್ಪ ಹೋಗ್ತಾರೆ ಅಂತ ಅನಿಸ್ತಾ ಇತ್ತು. ಆದ್ರೂ ಒಂದು ರೌಂಡ್ ಆರ್ಚರಿ ಆಡಿಕೊಂಡು ಹಾಗೆ ಇನ್ನೇನಿದೆ ಅಂತ ನೋಡ್ಕೊಂಬಂದ್ವಿ. ಬಿಸಿಲಿಗೆ ಹಸಿವೇನೂ ಆಗ್ತಾ ಇರಲಿಲ್ಲ, ತುಂಬ ದಾಹ ಆಗ್ತಾಯಿತ್ತು. ಆದರೂ ಊಟ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಊಟ ಮಾಡಿದ್ವಿ. ಒಂದಷ್ಟು ಮಾತು ಕತೆ ಹರಟೆ ಎಲ್ಲ ಹೊಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಸ್ವಿಮ್ಮಿಂಗ್ ಪೂಲಿಗೆ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿಕೊಂಡು ಅದಾದಮೇಲೆ ರೈನ್ ಡ್ಯಾನ್ಸ್ ಇತ್ತು. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಮತ್ತೆ ಒಂದು ರೌಂಡು ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ನಾವು ಹೊರಟಿದ್ದು ನಮ್ಮ ಮನೆ ಕಡೆಗೆ. ಎಲ್ಲ ಮುಗಿಸ್ಕೊಂಡು ಹೊರಡುವಾಗ ಆಲ್ಮೋಸ್ಟ್ 6 o'clock ಆಗಿತ್ತು. ಅಲ್ಲಿಂದ ಸ್ವಲ್ಪ ದೂರ ಬರೋಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿ ನಾವು ರೀಚ್ ಆಗಿರೋದು ಫೈನಲಿ 9 o'clockಗೆ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ಯಾಟರ್ಡೆ ಮುಗ್ದೇ ಹೋಯ್ತಲ್ಲ ಅಂತ ಮಲ್ಕೊಂಡ್ವಿ. ಹೀಗಿತ್ತು ನಮ್ಮ ಸ್ಯಾಟರ್ಡೆ. ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.